ಆಭೂಷಣ್ ಜ್ಯುವೆಲರ್ಸ್ ಮೇಲೆ ಐಟಿ ರೇಡ್ ಕೇಸ್ಗೆ ಸಂಬಂಧಪಟ್ಟಂತೆ ಐಟಿ ದಾಳಿ ವೇಳೆ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಆಭೂಷಣ್ ಕುಟುಂಬದ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. 3 ದಿನಗಳ ಕಾಲ ಪರಿಶೀಲನೆ ನಡೆಸಿರೋ ಐಟಿ ಅಧಿಕಾರಿಗಳು ಜಯನಗರದ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ರು. ಈ ಎಲ್ಲಾ ಪರಿಶೀಲನೆ ಸಂದರ್ಭದಲ್ಲಿ ಅಲ್ಲಿ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳು ಸಿಕ್ಕಿದ್ದಾರೆ. ಹಾಗಾದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಆಭೂಷಣ್ ಜ್ಯುವೆಲರ್ಸ್ ಮೇಲೆ ದಾಳಿ ಮಾಡಿರೋ ಸಂದರ್ಭದಲ್ಲಿ ಇಬ್ಬರು ಹೆಣ್ಣು ಮಕ್ಕಳು, ಅದು ಅಪ್ರಾಪ್ತ ಹೆಣ್ಣು ಮಕ್ಕಳು ಸಿಕ್ಕಿದ್ದಾರೆ. ಹಾಗಾದ್ರೆ ಇವ್ರು ಯಾಕಿದ್ರು ಅವ್ರ ಮನೆಯಲ್ಲಿ ಅಥವಾ ಅವ್ರ ಕಚೇರಿಲಿ? ಏನಿದು? ಸಭಾ ಬೆಂಗಳೂರಿನ ಜಯನಗರದಲ್ಲಿರುವಂತಹ ಆಭೂಷಣ್ ಜ್ಯುವೆಲರಿ ಏನಿದೆ, ಆ ಒಂದು ಜ್ಯುವೆಲರಿಯ ಮೇಲೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕಳೆದ 3-4 ದಿನಗಳಿಂದ ಅಲ್ಲಿ ದಾಳಿಯನ್ನ ಮಾಡಿ ತೀವ್ರ ಶೋಧವನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಆ ಜ್ಯುವೆಲರಿ ಮಾಲೀಕರೇನಿದ್ದಾರೆ, ಆ ಒಂದು ಮಾಲೀಕರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇಬ್ಬರು ಮಕ್ಕಳು ಸಿಕ್ಕಿರುವಂತದ್ದು, ಅಪ್ರಾಪ್ತ ಹೆಣ್ಣು ಮಕ್ಕಳು ಪತ್ತೆಯಾಗಿದ್ದಾರೆ. ಆ ಇಬ್ಬರು ಮಕ್ಕಳನ್ನ ಮನೆಯ ಓನರ್ ಅಂದ್ರೆ ಅವರ ಮನೆ ಮಾಲೀಕರೇನಿದ್ದಾರೆ, ಅವರು ತಮ್ಮ ಒಂದು ಕೆಲಸಕ್ಕೋಸ್ಕರ, ಜೊತೆಗೆ ಆ ಮನೆಯಲ್ಲಿರುವಂತಹ ಪಿಂಕಿ ಜೈನ್ ಏನಿದ್ದಾರೆ, ಅವರು ತಮ್ಮ ಒಂದು ಆರೈಕೆಗೋಸ್ಕರ ಆ ಮಕ್ಕಳನ್ನ ಇಟ್ಕೊಂಡಿದ್ರು ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಕೂಡ ಗೊತ್ತಾಗಿರುವಂಥದ್ದು. ಜೊತೆಗೆ ಯಾವಾಗ ಐಟಿ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಾಯ್ತೋ, ಆ ಇಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಕೂಡ ಒಂದು ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇಬ್ರು ಹೆಣ್ಮಕ್ಳು ಪತ್ತೆಯಾಗಿದ್ದಾರೆ. ಅವರು ಮೂಲತಃ ಬಿಹಾರದವರು ಅನ್ನೋದು ಕೂಡ ಗೊತ್ತಾಗಿದೆ. ಒಂದು 10 ವರ್ಷದ ಮಗು, ಜೊತೆಗೆ ಇನ್ನೊಂದು 8 ವರ್ಷದ ಮಗು ಪತ್ತೆಯಾಗಿರುವಂತದ್ದು. ಮನೆ ಕೆಲಸ ಜೊತೆಗೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಆ ಒಂದು ಮಕ್ಕಳನ್ನ ಅವರು ಇಟ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಮೇಲೆ ಈಗಾಗಲೇ ಪೊಲೀಸರು ಕೂಡ FIR ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಮಕ್ಕಳನ್ನ ಯಾವಾಗ ಇವರು ಕರೆ ತಂದಿದ್ರು, ಜೊತೆಗೆ ಅವರ ಪೋಷಕರಿಗೆ ಏನಂತ ಹೇಳಿ ಕರೆ ತಂದಿದ್ರು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಐಟಿ ಅಧಿಕಾರಿಗಳೇ ಆ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೂಡ ನಾವು ಕೊಡಿಸ್ತೀವಿ ಅನ್ನೋ ಒಂದಷ್ಟು ಮಾತನ್ನ ಕೂಡ ಹೇಳಿದ್ರಂತೆ. ಜೊತೆಗೆ ನಾವೇ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕಾದಂತಹ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಅವರ ಮುಂದಿನ ಫ್ಯೂಚರ್ಗೆ ಬೇಕಾದಂತಹ ಒಂದು ಶಿಕ್ಷಣ ಆಗಿರ್ಬೋದು, ಎಲ್ಲವನ್ನ ಕೂಡ ನಾವೇ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ ಕೆಲವೊಂದು ಪ್ರೊಸೀಜರ್ ಇರೋದ್ರಿಂದ ಅದು ಸಾಧ್ಯ ಆಗೋದಿಲ್ಲ. ಅವರ ಒಂದು ತಂದೆ ತಾಯಿ ಏನ್ ಹೇಳ್ತಾರೆ, ಜೊತೆಗೆ ಅವರನ್ನ ಕರೆಸಿ ಅವ್ರ ಜೊತೆ ಕೂಡ ಒಂದಷ್ಟು ಮಾತುಕತೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.